Jesus loves you church ಅರ್ಪಿಸು ಕ್ರಿಸ್ಮಸ್ ಸೆಲೆಬ್ರೇಷನ್ ಚಿಕ್ಕಜೋಗಿಹಳ್ಳಿ. Christmas, Merry Christmas, Happy Christmas, Merry Christmas, Happy Christmas, Merry Christmas, Happy Christmas, oh Merry Christmas. ದಿನಾಂಕ ಡಿಸೆಂಬರ್ 25ನೇ ತಾರೀಕು, ಅಂದರೆ ಗುರುವಾರ. ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, ಕೆಇಬಿ ಆಫೀಸ್ ಹಿಂದುಗಡೆ. ಕೂಡ್ಲಿಗಿ, ತಾಲೂಕು ವಿಜಯನಗರ, ಜಿಲ್ಲೆ. ಸಮಯ ಬೆಳಿಗ್ಗೆ 10 ಗಂಟೆಗೆ. ವಾಕ್ಯದ ಸಂದೇಶಕರು ಡಾಕ್ಟರ್ ಕೊಟ್ರೇಶ್ ಪಾಸ್ಟರ್. ನಮ್ಮ ಫ್ರೆಂಡ್ಸೇ, ನಮಗೆ ಗೊತ್ತಿರೋರೆ, ನಮ್ಮ ರಿಲೇಷನ್ಸೇ, ಎಂತೆಂಥವರೆಲ್ಲ ಒಳ್ಳೆ ಒಳ್ಳೆ ಜಾಬ್ಗಳಿಗೆ ಹೋಗ್ಬಿಟ್ರು. ನಾನು ಮಾತ್ರ ಯಾವ ಕೆಲಸ ಇಲ್ದಂಗೆ, ಯಾವ ಜಾಬ್ ಇಲ್ದಂಗೆ ಖಾಲಿ ಕೂತ್ಕೊಂಡಿದ್ದೀನಿ ಅಂತ ವೇದನೆ ಪಡ್ತಾ ಇದೀಯಾ? ಇವ್ರ ವಾಕ್ಯನ ನಂಬು, ಭಾರದಿಂದ ಪ್ರಾರ್ಥನೆ ಮಾಡು. ನನ್ನ ದೇವರು ಹೇಳ್ತಾನೆ, ಇಲ್ಲದ ಜಾಬನ್ನ ದೇವರು ನಿನಗೆ ಕೊಟ್ಟು ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತಾರೆ. ಹಾಗೂ ಆರಾಧನೆ ನಡೆಸುವವರು ಸಿಸ್ಟರ್ ಶಿಲ್ಪಾ ಕೊಟ್ರೇಶ್ ಮತ್ತು ಬ್ರದರ್ ಜೋಯಲ್, ಬ್ರದರ್ ಜೋಶುವಾ. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 9743644566. ಕುಟುಂಬವಾಗಿ ಎಲ್ಲರೂ ತಪ್ಪದೇ ಬನ್ನಿ. ಡೋಂಟ್ ಮಿಸ್ ಇಟ್. ಇವತ್ತಿನ ಒಂದು ಪ್ರಸಂಗಾಂಶ ಎಲ್ಲರೂ ಸಹ ಹೇಳ್ರಿ. ಎಷ್ಟು ಜನ ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳ್ತೀರಾ? ಆಮೇನ್. ಓಕೆ, ಇವತ್ತಿನ ಪ್ರಸಂಗಾಂಶ ಎಲ್ಲರೂ ಹೇಳ್ರಿ. ಏಸಯ್ಯ ನೀನೇ ನನ್ನ ಆಶ್ರಯ. ಹೇಳ್ರಿ ಎಲ್ಲರೂ, ಏಸಯ್ಯ ನೀನೇ ನನ್ನ ಆಶ್ರಯ. ಓಕೆ, ವಚನ ಓದ್ಕೊಳ್ಳೋಣ. ಕೀರ್ತನೆಗಳು ಬರೆದ ಪುಸ್ತಕ 56ನೇ ಅಧ್ಯಾಯ 3ನೇ ವಚನ ನಾವು ಓದಿಕೊಳ್ಳೋಣ. ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಹಲ್ಲೆಲೂಯಾ. ವಚನವನ್ನು ಓದಿಕೊಳ್ಳುವಾಗ ಇಲ್ಲಿ ಕೀರ್ತನೆ 56:3 ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಏನಂತ? ನನಗೆ ಭಯ ಬಂದಾಗ, ನನಗೆ ಹೆದರಿಕೆ ಉಂಟಾದಾಗ, ದೇವರೇ ನಾನು ನಿನ್ನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ, ನಾನು ನಿನ್ನನ್ನೇ ಆತುಕೊಳ್ಳುತ್ತೇನೆ, ನಾನು ನಿನ್ನ ಮೇಲೆ ಆಧಾರಗೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕೀರ್ತನೆಗಾರನಾದ ದಾವೀದನು, ಆತನು ಭಯಪಟ್ಟಿದ್ದಾನೆ, ಆತನಿಗೆ ಹೆದರಿಕೆ ಆಗಿದೆ, ಆತಂಕ ಆಗಿದೆ, ಗಲಿಬಿಲಿ ಆಗಿದೆ. ಅಂಥ ಸಮಯದಲ್ಲಿ ಆತನು ಹೇಳ್ತಾನೆ, ನಾನು ಯಾವ ಮನುಷ್ಯರನ್ನು ಆತುಕೊಳ್ಳುವುದಿಲ್ಲ, ದೇವರೇ ನಿನ್ನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಸಾಮಾನ್ಯವಾಗಿ ನೋಡುವಾಗ ಒಂದು ಚಿಕ್ಕ ಮಗು ಇರುತ್ತಂತ ಅಂದ್ಕೊಳ್ರಿ. ಆ ಚಿಕ್ಕ ಮಗು ಮನೆ ಹೊರಗಡೆ ಆಟ ಆಡ್ತಾ ಇದ್ರೆ, ಸೊ ಆ ಮಗು ಆಟ ಆಡುವಂಥ ಸಮಯದಲ್ಲಿ ಅಥವಾ ಯಾವುದಾದ್ರೂ ಪಶುನೋ, ಎಮ್ಮೆನೋ, ಆಕಳನೋ, ಕತ್ತೆನೋ ಅಥವಾ ಯಾವುದಾದ್ರೂ ಏನಾದರೂ ಒಂದು ಬರುವಾಗ, ಯಾರಾದರೂ ಭಯಪಡಿಸುವಾಗ, ಆ ಮಗುಗೆ ಭಯ ಆದರೆ, ಆ ಮಗುಗೆ ಹೆದರಿಕೆ ಆದರೆ ತಕ್ಷಣವೇ ಆ ಮಗು ಏನು ಮಾಡುತ್ತೆ? ಮನೆ ಒಳಗಡೆ ಓಡಿ ಬಂದು ತಂದೆ ತಾಯಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಅಂದರೆ ತಂದೆ ತಾಯಿಯನ್ನು ಆಶ್ರಯಿಸಿಕೊಳ್ಳುತ್ತೆ. ನನಗೆ ಭಯ ಆಗಿದೆ, ಈ ಭಯದಿಂದ ನನ್ನನ್ನು ಬಿಡಿಸ್ಲಿಕ್ಕೆ ನಮ್ಮ ತಂದೆ ತಾಯಿಗಳು ಸಮರ್ಥರು, ಅವರು ಶಕ್ತರು ಅಂತೇಳಿ ಆ ಮಗು ಏನು ಮಾಡುತ್ತೆ? ಓಡಿ ಬಂದು, ಅದು ಹೊರಗಡೆ ಆಟ ಆಡ್ತಾ ಇದ್ರು ಸಹ ಓಡಿ ಬಂದು ತಂದೆ ತಾಯಿನ ಈ ರೀತಿಯಾಗಿ ಹಿಡ್ಕೊಳ್ಳುತ್ತೆ ಭಯ ಆದಾಗ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇಲ್ಲಿ ದಾವೀದನು ಸಹ ಹೇಳ್ತಿದ್ದಾನೆ, ನನಗೆ ಹೆದರಿಕೆ ಉಂಟಾದಾಗ, ನನ್ನ ಹೃದಯಕ್ಕೆ ಭಯ ಉಂಟಾದಾಗ, ಆತಂಕ ಉಂಟಾದಾಗ ನಾನು ಸಹ ಯೇಸುವೇ ನಿನ್ನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ದಾವೀದನು ಭಯಪಟ್ಟಿದ್ದಾನೆ, ದಾವೀದನು ಹೆದರ್ಕೊಂಡಿದ್ದಾನೆ. ಯಾಕೆ ದಾವೀದನು ಹೆದರ್ಕೊಂಡಿದ್ದಾನೆ? ಯಾಕೆ ದಾವೀದನು ಭಯಪಟ್ಟಿದ್ದಾನೆ? ಅಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಸಿಚುವೇಶನ್ ಆತನ ಜೀವಿತದಲ್ಲಿ ಏನಾಗಿದೆ ನಾವು ನೋಡಿಕೊಳ್ಳೋಣ. 1ನೇ ಸಮುವೇಲ ಪುಸ್ತಕ 21ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡೋದಾದರೆ, ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಈ ಕಡೆ ನೋಡಿ. ದಾವೀದನು ಸೌಲನ ಭಯದಿಂದ
ಅದೇ ದಿವಸ ಗತ್ ಊರಿನ ಅರಸನಾದ ಆಕೀಷನ ಬಳಿಗೆ ಓಡಿ ಹೋದನು. ಅಲ್ಲೆಲಿಯ ದಾವೀದನು ಸೌಲನ ಭಯದಿಂದ ಅಂತ ಇದೆ ವಾಕ್ಯ. ಏನಂತ ಇದೆ? ದಾವೀದನು ಸೌಲನ ಭಯದಿಂದ, ಅಂದರೆ ಸೌಲನ ನಿಮಿತ್ತವಾಗಿ ದಾವೀದನು ಹೆದರಿಕೊಂಡಿದ್ದಾನೆ, ಭಯಪಟ್ಟಿದ್ದಾನೆ. ಯಾಕೆ ದಾವೀದನು ಭಯಪಟ್ಟಿದ್ದಾನೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕ ಸಾರಿ ನೀವು ವಾಕ್ಯವನ್ನು ಕೇಳಿದಿರಾ. ಯಾಕೆಂದರೆ ದಾವೀದನು ಗೋಲ್ಯಾತನನ್ನು ಕೊಂದು ಹಾಕಿದ್ದಾನೆ. ಫಿಲಿಷ್ಟಿಯರ ಸೈನ್ಯದಲ್ಲಿ ಇರುವಂಥ ರಣಶೂರನನ್ನು, ಆ ವ್ಯಕ್ತಿಯನ್ನು ದಾವೀದನು ಏನು ಮಾಡಿದ್ದಾನೆ? ಯುದ್ಧದಲ್ಲಿ ಗೋಲ್ಯಾತನನ್ನು ಕೊಂದು ಹಾಕಿದ್ದಾನೆ. ಗೋಲ್ಯಾತನನ್ನು ಕೊಂದು ಹಾಕುವಾಗ ಇಸ್ರಾಯೇಲರಿಗೆ ಜಯ ಉಂಟಾಗಿದೆ. ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಜಯ ಉಂಟಾಗುವಾಗ ಇಸ್ರಾಯೇಲರ ಸ್ತ್ರೀಯರು ಅವರೆಲ್ಲರೂ ಜೈಕಾರ ಆಗ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಯಾರನ್ನ? ದಾವೀದನನ್ನ. ಯಾಕೆಂದರೆ ಗೋಲ್ಯಾತನನ್ನು ಕೊಂದು ಹಾಕಿದನಲ್ವಾ, ಇಸ್ರಾಯೇಲರಿಗೆ ಜಯ ಸಿಕ್ಕಿದೆ ಅಲ್ವಾ. ಆ ಸಂತೋಷಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ? ದಾವೀದನನ್ನು ಹೊಗಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತೇಳಂದರೆ, ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನ 10,000 ಗಟ್ಟಲೆಯಾಗಿ ಕೊಂದನು ಅಂತೇಳಿ ಅವರು ಹೊಗಳುವಾಗ, ಅವರು ಜೈಕಾರ ಹಾಕುವಾಗ, ಇದನ್ನು ಕೇಳಿದಂಥ ಸೌಲನಿಗೆ ಏನಾಯಿತು ಅಂದರೆ ಕೋಪ ಬಂತು ದಾವೀದನ ಮೇಲೆ. ಅಂದರೆ ನನ್ನನ್ನು ಕಡಿಮೆಯಾಗಿ ಅವರು ಹೇಳ್ತಾ ಇದ್ದಾರೆ, ನನ್ನ 1000 ಗಟ್ಟಲೆಯಾಗಿ ಕೊಂದನು, ದಾವೀದನ 10,000 ಗಟ್ಟಲೆಯಾಗಿ ಕೊಂದನು ಅಂತೇಳಿ ಈ ಸ್ತ್ರೀಯರು ಏನು ಮಾಡ್ತಿದ್ದಾರೆ? ದಾವೀದನನ್ನು ಮೇಲೆ, ನನಗಿಂತಲೂ ಅವರು ಮೇಲೆಯಾಗಿ ಅವರು ಅವನನ್ನು ಕೊಂಡಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ, ನನ್ನನ್ನು ಕಡಿಮೆಯಾಗಿ ಅವರು ಹೊಗಳ್ತಾ ಇದ್ದಾರೆ ಅಂತೇಳಿ ಇದನ್ನು ಕೇಳಿ ದಾವೀದನ ಮೇಲೆ ಸೌಲನಿಗೆ ಅಸೂಯೆ ಹುಟ್ಟಿತು, ಕೋಪ ಬಂತು, ದ್ವೇಷ ಬಂತು. ಅವನ್ನ ಉಳಿಸ್ಬಾರ್ದು, ಸಾಯಿಸ್ಬೇಕಂತೇಳಿ ಸೌಲನ ಏನು ಮಾಡ್ದ? ದಾವೀದನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ದಾವೀದನನ್ನು ಈಗ ಕೊಲ್ಲಲಿಕ್ಕೆ ಪ್ರಯತ್ನ ಪಡುವಂಥ ಸಮಯದಲ್ಲಿ ಸೌಲನಿಂದ ದಾವೀದನಿಗೆ ಪ್ರಾಣ ಭಯ ಉಂಟಾಗಿದೆ, ಹೆದರಿಕೆ ಉಂಟಾಗಿದೆ. ಹಲ್ಲೆಲೂಯಾ. ಆ ರೀತಿಯಾಗಿ ಪ್ರಾಣ ಭಯದಿಂದ ಅಯ್ಯೋ ಜೀವ ಉಳಿದ್ರೆ ಸಾಕಪ್ಪ ಅಂತೇಳಿ ದಾವೀದನ ಏನು ಮಾಡ್ತಿದ್ದಾನೆ? ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಾಣ ರಕ್ಷಣೆಗಾಗಿ, ಜೀವ ರಕ್ಷಣೆಗಾಗಿ ಅಡವಿಗಳಲ್ಲಿ, ಗುಹೆಗಳಲ್ಲಿ ಸೌಲನಿಂದ ತಪ್ಪಿಸಿಕೊಂಡು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ರೀತಿಯಾಗಿ ದಾವೀದನು ಭಯಪಟ್ಟಂಥ ಸಮಯದಲ್ಲಿ, ಹೆದರಿಕೆ ಪಟ್ಟಂಥ ಸಮಯದಲ್ಲಿ, ಹೌದಲ್ವ, ಯಾರಾದರೂ ನಿಮ್ಮನ್ನು ಸಾಯಿಸ್ಲಿಕ್ಕೆ ಬರ್ತಾರೆ ಅಂದರೆ ನಿಮಗೆ ಧೈರ್ಯ ಇರುತ್ತಾ? ಇದರ ಯಾರಾದರೂ ಇಲ್ಲ, ನನ್ನ ಯಾರಾದರೂ ಸಾಯಿಸ್ಲಿಕ್ಕೆ ಬರ್ತಾರೆ, ಕತ್ತಿ ಹಿಡ್ಕೊಂಡು ಹಿಂಗೆ ಕಣ್ಣೆದ್ರಿಗೆ ಬಂದರೂ ಕೂಡ ನಾನು ಧೈರ್ಯವಾಗಿರ್ತೀನಿ ಅನ್ನೋರು ಕೈ ತೋರಿಸ್ರಿ. ಇಲ್ಲ. ಯಾರಾದರೂ ಸುಮ್ಮನೆ ಫೋನ್ ಮಾಡಿ ನಾವು ನಿಮ್ಮನ್ನು ಸಾಯಿಸ್ಲಿಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಸಾಕು, ಹಂಗೆ ಫುಲ್ಲು ಭಯ ಆಗಿಬಿಡುತ್ತೆ, ಕಳವಳ ಆಗಿಬಿಡುತ್ತೆ. ಊಟ ಕೊಟ್ಟರು ಊಟ ಮಾಡ್ತೀರಾ? ನಿಮ್ಗೆ ಇಷ್ಟ ಇರೋ ಊಟ ಕೊಟ್ಟರು ಊಟ ಮಾಡಲ್ಲ, ನಾನ್ ವೆಜ್ ಕೊಟ್ಟರು ಕೂಡ ತಿನ್ನಲ್ಲ. ಯಾಕೆಂದರೆ ಭಯ, ಪ್ರಾಣ ಹೋಗುತ್ತೆ ಅಂಥೇಳಿ. ಅದೇ ರೀತಿಯಾಗಿ ದಾವೀದನು ಸಹ ಹೆದರಿಕೊಂಡಿದ್ದಾನೆ, ಭಯಪಟ್ಟಿದ್ದಾನೆ. ಸೌಲನು ನನ್ನನ್ನು ಕೊಂದು ಹಾಕ್ತಾನೆ, ಹೇಗಾದರೂ ಮಾಡಿ ನನ್ನ ಪ್ರಾಣವನ್ನು ನಾನು ಉಳಿಸ್ಕೋಬೇಕಂತೇಳಿ ಅಂಥ ಒಂದು ಅವನ ಭಯದ ಪರಿಸ್ಥಿತಿಯಲ್ಲಿ, ಹೆದರಿಕೆಯ ಪರಿಸ್ಥಿತಿಯಲ್ಲಿ ದಾವೀದನು ಏನು ಮಾಡಿದಾನೆ? ದೇವರನ್ನೇ ಆಶ್ರಯಿಸಿಕೊಂಡಿದ್ದಾನೆ. ಚಪ್ಪಾಳೆ ತಟ್ಟಣ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದಾವೀದನು ತನ್ನ ಹೆದರಿಕೆಯ ಪರಿಸ್ಥಿತಿಯಲ್ಲಿ, ತನ್ನ ಭಯದ ಪರಿಸ್ಥಿತಿಯಲ್ಲಿ, ತನ್ನ ಆತಂಕದ ಪರಿಸ್ಥಿತಿಯಲ್ಲಿ ದಾವೀದನು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ದೇವರೇನು ಮಾಡಿದರು? ದೇವರು ದಾವೀದನ ಮೊರೆಯನ್ನು ಆಲಿಸಿ, ದಾವೀದನ ಪ್ರಾರ್ಥನೆಯನ್ನು ಕೇಳಿ, ದೇವರು ದಾವೀದನನ್ನು ಸೌಲನ ಕೈಯಿಂದ, ವಿರೋಧಿಯ ಕೈಯಿಂದ, ಶತ್ರುವಿನ ಕೈಯಿಂದ ದಾವೀದನ ಪ್ರಾಣವನ್ನು ದೇವರು ರಕ್ಷಿಸಿ ಕಾಪಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಹೋಗ್ಲಿ. ಪ್ರಿಯರೇ, ಸೌಲನು ಏನು ಮಾಡ್ದ? ದಾವೀದನನ್ನು ಕೊಂದು ಹಾಕ್ಬೇಕಂತ ನೋಡಿದ. ದಾವೀದನ ಮೇಲೆ ಅಸೂಯೆ ನೋಡಿ. ಸೌಲನ ಅರಸನ ಮಾಡಬೇಕಾದಂಥ ಕೆಲಸ ಅರಸನು ಮಾಡಿದಿದ್ರೆ ದಾವೀದನು ಗೋಲ್ಯಾತನ ಹತ್ರ ಹೋಗುವಂಥ ಅವಶ್ಯಕತೆ ಇರಲಿಲ್ಲ. ಸೌಲನು ಭಯಪಟ್ಟು ಅವನು ಮನೆಯಲ್ಲಿ ಕೂತ್ಕೊಂಡಿದ್ದ. ದಾವೀದನ ಏನು ಮಾಡ್ದ? ದೇವರ ನಾಮ ಬಲದಲ್ಲಿ ಮುಂದೆ ಹೋಗಿ ಗೋಲ್ಯಾತ ಶತ್ರುವನ್ನು ಕೊಂದು ಹಾಕಿದ. ಜಯ ಕೊಡುವಾಗ ಇಸ್ರಾಯೇಲರಿಗೆಲ್ಲರಿಗೆ ಖುಷಿ ಆಯಿತು, ಹೊಗಳಿದ್ರು. ಅದನ್ನ ನೋಡಿ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಸೊ ದಾವೀದನ ಕೊಲ್ಲಬೇಕಂತೇಳಿರುವಾಗ ದಾವೀದನಿಗೇನಾಯಿತು? ನನ್ನ ಪ್ರಾಣ ಉಳಿದ್ರೆ ಸಾಕಪ್ಪ ಅಂತೇಳಿ ಭಯ ಆಯಿತು. ಆ ಭಯದಲ್ಲಿ ಅವನೇನು ಮಾಡ್ದ? ಅವನಿಗಿರುವಂಥ ಆತಂಕದ ಪರಿಸ್ಥಿತಿಯಲ್ಲಿ, ಅವನಿಗಿರುವಂಥ ಭಯದ ಪರಿಸ್ಥಿತಿಯಲ್ಲಿ ಅವನು ಮನುಷ್ಯರನ್ನು ಆತ್ಕೊಳ್ಳಿಲ್ಲ, ಬದಲಾಗಿ ದೇವರನ್ನೇ ಆತುಕೊಂಡನು, ದೇವರನ್ನೇ ಆಶ್ರಯಿಸಿದನು. ಹಲ್ಲೆಲೂಯಾ,
ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ, ಈ ದಿನದಲ್ಲಿ ಜೀಸಸ್ ಲವ್ಸ್ ಯು ಚರ್ಚಲ್ಲಿ, ಚಿಕ್ಕಜೋಗಳ್ಳಿ ಚರ್ಚಲ್ಲಿ ಕೂತ್ಕೊಂಡು ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ಪ್ರಿಯ ಮಕ್ಕಳೇ, ಪ್ರಿಯ ಮಗನೇ, ಪ್ರಿಯ ಮಗಳೇ, ಈ ಸಮಯದಲ್ಲಿ ವಾಕ್ಯ ಕೇಳುವಂಥ ನೀನು ಸಹ ಯಾವುದೋ ಒಂದು ದಾವೀದನ ಹಾಗೆ ಒಂದು ಭಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು. ನಿನ್ನ ಹೃದಯ ಸಹ ಯಾವುದೋ ಒಂದು ವ್ಯಕ್ತಿಯಿಂದ ಹೆದರ್ಕೊಂಡಿರ್ಬೋದು, ಯಾವುದೋ ಒಂದು ವಿಷಯದಿಂದ, ಯಾವುದೋ ಒಂದು ಕಾರಣದಿಂದ ನೀನು ಸಹ ಎದುರ್ಕೊಂಡು ಹೇಗಪ್ಪ ನನ್ನ ಜೀವನ ಅಂತೇಳಿ ನೀನು ಜೀವಿಸ್ತಾ ಇರ್ಬೋದು. ಹಲ್ಲೆಲೂಯಾ. ನೀನು ಸಹ ಭಯಪಟ್ಟು ಹೆದರಿಕೆಯಿಂದ ಆರೋಗ್ಯದ ಕುರಿತಾಗಿ ಒಂದೇಳೆ ನೀನು ಭಯ ಪಡ್ತಾ ಇರ್ಬೋದು, ಅಥವಾ ಕುಟುಂಬದ ಕುರಿತಾಗಿ ನೀನು ಭಯ ಪಡ್ತಾ ಇರ್ಬೋದು. ಗಂಡ ಕುಡಿದು ಈಗೋ ಕುಟುಂಬವನ್ನು ಸರಿಯಾಗಿ ಪೋಷಣೆ ಮಾಡ್ತಾ ಇಲ್ಲ, ಹೇಗಪ್ಪ ಜೀವನ ಮಾಡೋದು, ಹೀಗೆ ಆದರೆ ಮಕ್ಕಳ ಜೀವನ ಹೇಗೆ, ಮುಂದೆ ಭವಿಷ್ಯತ್ ಹೇಗೆ ಅಂತ ನಿನ್ನ ಹೃದಯ ಸಹ ಭಯ ಪಡ್ತಾ ಇರ್ಬೋದು. ಅಂತ ಒಂದು ಭಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಎಜುಕೇಷನ್ ಕುರಿತಾಗಿ ಎಕ್ಸಾಮ್ ಬರ್ದಿಯ ರಿಸಲ್ಟ್ ಏನಾಗುತ್ತೋ ಏನಂತ ಭಯದಲ್ಲಿ ಇರ್ಬೋದು. ಒಂದು ವೇಳೆ ಜಾಬ್ ಸಿಗ್ತಾ ಇಲ್ಲ, ಒಳ್ಳೆ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡ್ತೇವೆ ನಾಳೆ ಫೋನ್ ಮಾಡ್ತೇವೆ, ನಾಡ್ದು ಫೋನ್ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಜಾಬ್ ಸಿಗ್ತಾ ಇಲ್ಲ. ಜಾಬ್ ವಿಷಯದಲ್ಲೂ ಸಹ ನೀನು ಒಂದು ವೇಳೆ ಭಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಏನು ಮಾಡ್ತಾರೋ ಏನೋ, ಜಾಬ್ ನನಗೆ ಸಿಗುತ್ತೋ ಇಲ್ವೋ ಅಂತೇಳಿ. ಹಲ್ಲೆಲೂಯಾ. ಇನ್ನು ಮಾಟ ಮಂತ್ರದ ಕುರಿತಾಗಿ ನೀನು ಭಯ ಪಡ್ತಾ ಇರ್ಬೋದು. ನನ್ನ ಕುಟುಂಬಕ್ಕೆ ಶತ್ರುಗಳು ಮಾಟ ಮಂತ್ರ ಮಾಡಿಸ್ತಿದ್ದಾರೆ, ನನ್ನ ಕುಟುಂಬಕ್ಕೆ ಏನಾಗುತ್ತೋ ಏನೋ, ನನ್ನ ಗಂಡನಿಗೆ ಏನಾಗುತ್ತೋ, ನನ್ನ ಹೆಂಡತಿಗೆ ಏನಾಗುತ್ತೋ, ನನ್ನ ಮಕ್ಕಳಿಗೆ ಏನಾಗುತ್ತೋ ಅಂತ ನೀನು ಭಯದಲ್ಲಿ ಜೀವಿಸ್ತಾ ಇರ್ಬೋದು. ಅಥವಾ ಸಾಲದ ಸಮಸ್ಯೆಯಲ್ಲಿ EMI ಕಟ್ಟಬೇಕು, ಸಾಲ ಇದೆ, ಈಗ ಸಂಘ ಕಟ್ಟಬೇಕು, ಇದಕ್ಕೆಲ್ಲಕ್ಕೆ ಹೇಗಪ್ಪ ನನ್ನ ಹತ್ರ ಹಣ ಇಲ್ಲ ಅಂತೇಳಿ ಒಂದು ವೇಳೆ ನೀನು ಭಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಹಲ್ಲೆಲೂಯಾ. ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಮನೆ ಹೇಗಪ್ಪ ಕಟ್ಟೋದು ಅಂತೇಳಿ ಒಂದು ವೇಳೆ ನೀನು ಭಯದಲ್ಲಿ ಜೀವಿಸ್ತಾ ಇರ್ಬೋದು. ಈಗ ಮಕ್ಕಳಿಗೆ ಎಲ್ಲರೂ ಚೆನ್ನಾಗಿ ಮದುವೆ ಮಾಡ್ತಿದ್ರು ಗ್ರ್ಯಾಂಡಾಗಿ, ನನ್ನ ಮಕ್ಕಳಿಗೆ ನಾನು ಮದುವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಹೇಗೆ ನಾನು ಮದುವೆ ಮಾಡೋದಂತೇಳಿ ಒಂದು ವೇಳೆ ನೀನು ಸಹ ಮಕ್ಕಳ ಕುರಿತಾಗಿ ಯೋಚನೆ ಮಾಡುತ್ತಾ ಭಯದಲ್ಲಿ ಜೀವಿಸ್ತಾ ಇರ್ಬೋದು. ಅಥವಾ ಆರೋಗ್ಯದ ಕುರಿತಾಗಿ ನಿನಗೇನಾದರೂ ಅನಾರೋಗ್ಯ ಬರುವಾಗ, ಅಯ್ಯೋ ಹೀಗೆ ಆದರೆ ಹೇಗಪ್ಪ ನನ್ನ ಆರೋಗ್ಯ, ನಾನು ಸತ್ತೋದ್ರೆ ನನ್ನ ಕುಟುಂಬದ ಪರಿಸ್ಥಿತಿ ಏನು, ಹೇಗಾಗುತ್ತೇನೋ ಅವ್ರ ಜೀವನ ಅಂತೇಳಿ ಒಂದು ವೇಳೆ ಆರೋಗ್ಯದ ಕುರಿತಾಗಿ ನೀನು ಭಯ ಪಡ್ತಾ ಇರ್ಬೋದು. ಅಥವಾ ಇಷ್ಟು ದಿನಗಳು, ಈ 2025 ಇನ್ನೇನು ಮುಗೀತು, ಬರುವಂಥ ದಿನಮಾನಗಳು, ಬರುವಂಥ ವರ್ಷ ಅದು ನನಗೆ ಹೇಗಿರುತ್ತೋ ಏನೋ, ಆಶೀರ್ವಾದಕರವಾಗಿ ಇರುತ್ತೋ ಇಲ್ವೋ ಅಂತೇಳಿ ನೀನು ಭವಿಷ್ಯತ್ತಿನ ಕುರಿತಾಗಿ ಒಂದು ವೇಳೆ ಭಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಹಲ್ಲೆಲೂಯಾ. ಹಾಸ್ಪಿಟ್ಲಿಗೆ ಹೋಗುವಾಗ ಅಲ್ಲಿ ನೀವು ಟೆಸ್ಟಿಗೆ ಕೊಡುವಾಗ ರಿಪೋರ್ಟ್ ಏನು ಬರುತ್ತೋ ಏನೋ ಅಂಥೇಳಿ ಭಯದಲ್ಲಿ ಒಂದು ವೇಳೆ ಜೀವಿಸ್ತಾ ಇರ್ಬೋದು. ಅಥವಾ ಇಷ್ಟೊಂದು ಬಂಡವಾಳ ಹಾಕಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಬಿಸ್ನೆಸ್ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅಂತೇಳಿ ಒಂದು ವೇಳೆ ಭಯದಲ್ಲಿ ಜೀವಿಸ್ತಾ ಇರ್ಬೋದು. ಹೊಲದಲ್ಲಿ ಬೆಳೆ ಹಾಕಿದ್ದೀನಿ, ನಾನು ಬೆಳೆ ಹಾಕಿರುವಾಗ ತಕ್ಕ ಆದಾಯ ಬರುತ್ತೋ ಇಲ್ವೋ, ಸಾಲ ಆಗುತ್ತೇನೋ ಅಂತೇಳಿ ಒಂದು ವೇಳೆ ನೀವು ಭಯದಲ್ಲಿ ಜೀವಿಸ್ತಾ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನೀವಿಲ್ಲಿ ಕೂತ್ಕೊಂಡು ನಿಮ್ಮ ಹೃದಯ ಯಾವುದೇ ವ್ಯಕ್ತಿಯಿಂದ ಆದರೂ, ಯಾವುದೇ ವಿಷಯದಿಂದ ಆದರೂ ನೀವು ಹೆದರಿಕೆಯಲ್ಲಿ ಜೀವಿಸೋದಾದರೆ, ಭಯದಲ್ಲಿ ಒಂದು ವೇಳೆ ನೀವು ಜೀವಿಸುತ್ತಾ ನೀವು ಈ ಸಮಯದಲ್ಲಿ ಕೂತ್ಕೊಂಡಿರೋದಾದರೆ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ, ಹೆದರಿಕೆ ಪಡಬೇಡ್ರಿ, ಆತಂಕ ಪಡಬೇಡ್ರಿ. ನೀವುಗಳು ಸಹ ನಿಮ್ಮ ಭಯದ ಪರಿಸ್ಥಿತಿಯಲ್ಲಿ, ನೀವುಗಳು ಸಹ ನಿಮ್ಮ ಒಂದು ಹೆದರಿಕೆಯ ಪರಿಸ್ಥಿತಿಯಲ್ಲಿ ನಿಮ್ಮ ಹೃದಯ ಯಾವ ವಿಷಯಕ್ಕಾಗಿ ಭಯ ಪಡ್ತಾ ಇದೆ, ಯಾವ ಒಂದು ವ್ಯಕ್ತಿಗಾಗಿ ಭಯ ಪಡ್ತಾ ಇದೆ, ನೀವು ಆ ವಿಷಯದಲ್ಲಿ ದಾವೀದನ ಹಾಗೆ ದೇವರನ್ನೇ ಆಶ್ರಯಿಸಿಕೊಳ್ಳುವುದಾದರೆ, ದೇವರನ್ನೇ ಆತುಕೊಳ್ಳುವುದಾದರೆ, ಯಾವ ದೇವರಾದರೂ ದಾವೀದನನ್ನು ಸೌಲನ ಕೈಯಿಂದ ರಕ್ಷಿಸಿ ಕಾಪಾಡಿದರೋ ಅದೇ ದೇವರು ನಿಮ್ಮನ್ನು ಭಯದಿಂದ ಹೊರಗಡೆ ತಂದು ದೇವರು ಕಾಪಾಡುವವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆ ದಿನ ದಾವೀದನು ತನಗೆ ಭಯ ಬಂದಾಗ ಯಾವ ರೀತಿಯಾಗಿ ದೇವರನ್ನ ಆಶ್ರಯಿಸಿಕೊಂಡನು, ನೀನು ಸಹ ಮಾಟ ಮಂತ್ರವಾಗಲಿ, ಕುಟುಂಬದ ಸಮಸ್ಯೆ ಆಗಲಿ, ಸಾಲದ ಸಮಸ್ಯೆ ಆಗಲಿ, ಯಾವುದೇ ಕುರಿತಾಗಿ ಯಾವ ವಿಷಯಕ್ಕಾಗಿ ನಿನ್ನ ಹೃದಯ ಎದುರ್ತಾ ಇದೆ, ಯಾವ ವ್ಯಕ್ತಿಯಿಂದ ನಿನ್ನ ಹೃದಯ ಭಯ ಪಡ್ತಾ ಇದೆ, ಯಾವೊಂದು ಕೆಲಸ ಕಾರ್ಯಗಳಲ್ಲಿ, ಯಾವೊಂದು ಸ್ಥಳದಲ್ಲಿ ನೀನು ಭಯ ಪಡ್ತಾ ಇದೀಯಾ, ಭಯ ಪಡಬೇಡ. ದಾವೀದನ ಹಾಗೆ ನೀನು ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ಆ ದಿನ ದೇವರು ದಾವೀದನನ್ನು ಸೌಲನ ಕೈಯಿಂದ, ಶತ್ರುವಿನ ಕೈಯಿಂದ,
ದೇವರು ರಕ್ಷಿಸಿ ಕಾಪಾಡಿ ಅವನ ಪ್ರಾಣ ಹೋಗದಂತೆ ದೇವರು ಅವನಿಗೆ ಜೀವವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನೀವುಗಳು ಸಹ ಶತ್ರುಗಳಿಗೆ ನೋಡಿ ನೀವು ಭಯ ಪಡ್ತಾ ಇದ್ದೀರಾ, ಹಿಂಸಕರನ್ನು ನೋಡಿ ನೀವು ಭಯ ಪಡ್ತಾ ಇದ್ದೀರಾ. ಯಾವುದೇ ಕುರಿತಾಗಿ ಆದರೂ ಸಹ ಆ ದಿನ ದಾವಿದನಿಗೆ ಅವನು ಅನ್ಕೊಂಡ, ನನ್ನ ಜೀವನದಾಗಿಂತ ಪರಿಸ್ಥಿತಿ ಬರುತ್ತಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ, ಹಿಂಗೆ ನಾನು ಪ್ರಾಣ ಉಳಿಸ್ಕೊಳಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲ್ದಾಡುವಂಥ ಪರಿಸ್ಥಿತಿ ಬರುತ್ತಂತ ಅನ್ಕೊಂಡಿಲ್ಲ ಅಂತೇಳಿ ಅವನು ಭಯ ಪಟ್ಟ. ಆದರೆ ಅವನ ಭಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ ಅವನು. ಏನದು? ದೇವರನ್ನು ಆಶ್ರಯಿಸಿಕೊಂಡ, ದೇವರಲ್ಲಿ ಭರವಸೆ ಇಟ್ಟ, ದೇವರ ಮೇಲೆ ಆಧಾರಗೊಂಡ. ಅವನಿರುವಂಥ ಸ್ಥಳದಲ್ಲೇ ದೇವರಿಗೆ ಮೊರೆ ಇಟ್ಟ, ದೇವರಿಗೆ ಪ್ರಾರ್ಥಿಸಿದ. ದೇವರು ಅದ್ಭುತವಾಗಿ ಶತ್ರುವಿನ ಕೈಯಿಂದ ದೇವರು ದಾವೀದನನ್ನು ಕಾಪಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಬೈಬಲಲ್ಲಿ ನಾವು ನೋಡುವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಕ್ತ ಕುಸುಮ ರೋಗಿ 12 ವರ್ಷಗಳ ಕಾಲ ಅನಾರೋಗ್ಯದಲ್ಲಿ ಆಕೆ ಜೀವಿಸಿದಾಳೆ. ಅನೇಕ ಕಡೆಗಳಲ್ಲಿ ಚಿಕಿತ್ಸೆಗಾಗಿ ಹೋಗಿ ಬಂದಾಳೆ, ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾಳೆ, ಬೇರೆ ಊರುಗಳಿಗೆಲ್ಲ ಹೋಗಿ ಬಂದಿದ್ದಾಳೆ. ಆಕೆ ಕೈಯಲ್ಲಿ, ನಾವು ವಾಕ್ಯದಲ್ಲಿ ನೋಡ್ತೀವಿ, ಕೈಯಲ್ಲಿ ಇದ್ದದ್ದು ಖಾಲಿ ಆಯ್ತು ಹೊರತು ಏನು ಫಲಕಾರಿ ಆಗಲಿಲ್ಲ, ಆಕೆಗೆ ವಾಸಿ ಆಗಲಿಲ್ಲ, ಸ್ವಸ್ಥತೆ ಆಗಲಿಲ್ಲ. ಹಲ್ಲೆಲೂಯಾ. ಅಂಥ ಸಮಯದಲ್ಲಿ ಒಂದು ದಿನ ಆಕೆ ಕಿವಿಗೆ ಒಂದು ಶುಭವಾರ್ತೆ ತಲುಪಿದೆ. ಅದು ಏನು ಗೊತ್ತಾ? ಏನು ಶುಭವಾರ್ತೆ ಅಂದರೆ, ಅಮ್ಮ ನೀನಿರುವಂಥ ಊರಿಗೆ ಕರ್ತನಾದ ಯೇಸು ಕ್ರಿಸ್ತನು ಬಂದಿದ್ದಾನೆ. ಹಲ್ಲೆಲೂಯಾ. ಆ ಯೇಸು ಸ್ವಾಮಿ ಆತನು ಸತ್ತರನ್ನು ಬದುಕಿಸುವ ದೇವರು, ಕುರುಡರಿಗೆ ಕಣ್ಣು ಕೊಡುವ ದೇವರು, ಈಗ ಕುಂಟರಿಗೆ ಕಾಲು ಕೊಡುವ ದೇವರು, ಕಿವಿ ಇಲ್ಲದವರಿಗೆ ಕಿವಿಯನ್ನು ಕೊಡುವ ದೇವರು. ಅಂಥ ದೇವರು ನಮ್ಮ ಊರಿಗೆ ಬಂದಿದನಂತ ಆಕೆಗೆ ಶುಭವಾರ್ತೆ ಮುಟ್ಟಿತು. ಪ್ರಿಯರೇ, ಆಕೆ ಅನ್ಕೊಂಡ್ಲು, ನಾನು ಆ ಊರಿಗೆ ಈ ಊರಿಗೆಲ್ಲ ಹೋಗಿ ಬಂದೆ, ಏನು ವಾಸಿ ಆಗಲಿಲ್ಲ, ಇವತ್ತು ಯೇಸು ಸ್ವಾಮಿ ನಮ್ಮೂರಿಗೆ ಬಂದಿದ್ದಾರೆ. ಹಲ್ಲೆಲೂಯಾ ಅಂತೇಳಿ ಆಕೆ ಏನು ಮಾಡಿದ್ಲು? ಯೇಸುನ ಬಳಿಗೆ ಬಂದ್ಲು. ಯಾವ ರೀತಿಯಾಗಿ ಬಂದ್ಲು? ಭಯದಿಂದ ಬಂದ್ಲು. ಹಲ್ಲೆಲೂಯಾ. ಯೇಸುವಿನ ಹತ್ರ ಬರ್ತಾ ಇದ್ದಾಳೆ, ಯೇಸುವನ್ನು ಸಂಧಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಯೇಸುವಿನ ಸುತ್ತಲೂ ಜನರ ಗುಂಪು ಇದೆ. ಯೇಸುವಿನ ಹತ್ರ ಹೋಗಿ ತನ್ನ ಪರಿಸ್ಥಿತಿ ಹೇಳಿಕೊಂಡು, ಯೇಸುವಿನ ಹತ್ರ ಪ್ರೇಯರ್ ಮಾಡಿಸ್ಕೊಂಡು, ಈಗ ಸ್ವಸ್ಥತೆ ಹೊಂದುವಷ್ಟು ಅನುಕೂಲ ಇಲ್ಲ, ಜನರ ಗುಂಪಿದೆ. ಆಕೆ ಆದರೂ ಸಹ ಭಯದಿಂದ ನಡುಗುತ್ತಾ ಆಕೆ ಒಂದು ಆಲೋಚನೆ ಮಾಡಿದ್ಲು, ಯೇಸುವಿನ ಜೊತೆ ಮಾತಾಡ್ಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಹೋಗಿ ಆತನ ಉಡುಪಿನ ಗೊಂಡೆಯನ್ನು, ಆತನ ಬಟ್ಟೆಯನ್ನಾದರೂ ಮುಟ್ಟಿದ್ರೆ ಸಾಕು, ನಾನು ವಾಸಿ ಆಗ್ತೀನಿ ಅಂತೇಳಿ ನಂಬಿಕೆಯಿಂದ ಯೇಸುವಿನ ಬಳಿಗೆ ಹೋಗಿದ್ದಾಳೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆಕೆ ಅನಾರೋಗ್ಯದಲ್ಲಿ ಇರುವಾಗ ಭಯದಿಂದ ಯೇಸುವಿನ ಬಳಿಗೆ ಹೋಗಿ ಇಂದಿನಿಂದ ಆತನ ಬಟ್ಟೆಯನ್ನು ಮುಟ್ಟುವಾಗ, ಆತನ ಉಡುಪಿನ ಗೊಂಡೆಯನ್ನು ಮುಟ್ಟುವಾಗ ದೇವರ ಶಕ್ತಿ, ಸ್ವಸ್ಥತ ಶಕ್ತಿ ಅದೇ ಸ್ಥಳದಲ್ಲಿ, ಅದೇ ಸಮಯದಲ್ಲಿ ಯೇಸುವಿನಿಂದ ಹೊರಟು ಆ ರಕ್ತ ಕುಸುಮ ರೋಗಿಯನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕಿ ಯಾವ ರೀತಿಯಾಗಿ ಬಂದ್ಲು ದೇವರ ಹತ್ರ? ಭಯದಿಂದ, ಅಂದರೆ ಅನಾರೋಗ್ಯದಿಂದ, ಆ ಒಂದು ಅನಾರೋಗ್ಯದ ನಿಮಿತ್ತವಾಗಿ ಭಯದಿಂದ ದೇವರ ಬಳಿಗೆ ಬರುವಾಗ, ದೇವರಿಗೆ ಆಕಿ ಈಗ ಮುಟ್ಟುವಾಗ, ನಂಬಿಕೆಯಿಂದ ಮುಟ್ಟುವಾಗ, ದೇವರು ಆಕೆಯ ಆ ಒಂದು ಯಾವ ಒಂದು ಅನಾರೋಗ್ಯದ ಭಯದಲ್ಲೇ ಇದ್ಲು, ಆ ಒಂದು ಭಯದಿಂದ ದೇವರು ಆಕೆಯನ್ನು ಹೊರಗಡೆ ತಂದು ಸಂಪೂರ್ಣವಾಗಿ ಸ್ವಸ್ಥ ಮಾಡಿದ್ದಾರೆ. ಹಲ್ಲೆಲೂಯಾ. ಇನ್ನೂ ಅಷ್ಟೇ ಅಲ್ಲ, ನಾವು ಬೈಬಲಲ್ಲಿ ನಾವು ನೋಡೋದಾದರೆ ಕುಷ್ಠರೋಗಿ ಆತನ ಯೇಸುವಿನ ಬಳಿಗೆ ಬಂದನೆ. ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಪರ್ವತದ ಮೇಲೆ ಕೂತ್ಕೊಂಡು ಪ್ರಸಂಗವನ್ನು ಮಾಡಿದ್ದಾರೆ. ಪರ್ವತದ ಮೇಲೆ ಕೂತ್ಕೊಂಡು ದೇವರ ರಾಜ್ಯದ ಕುರಿತಾಗಿ ಪ್ರಸಂಗವನ್ನು ಮಾಡುವಾಗ, ನೀವು ಯಾವ ರೀತಿಯಾಗೆಲ್ಲ ಕೂತ್ಕೊಂಡು ದೇವರ ವಾಕ್ಯನ ಕೇಳ್ತಾ ಇದ್ದೀರೋ ಅದೇ ರೀತಿಯಾಗಿ ಆ ಒಂದು ಪರ್ವತ ಪ್ರಸಂಗದಲ್ಲಿ ಜನರು ಸಹ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಅಲ್ಲಿಗೆ ಒಬ್ಬ ಕುಷ್ಠರೋಗಿ ಬರ್ತಾ ಇದ್ದಾನೆ, ಭಯದಿಂದ ಬರ್ತಾ ಇದ್ದಾನೆ. ಯಾಕೆ? ಸ್ವಸ್ಥತೆ ಹೊಂದ್ಕೋಬೇಕಂತ ಭಯ ಆತನಿಗೆ. ಯಾಕೆಂದರೆ ಮನೆಯಿಂದ ಹೊರಗಾಕಿದ್ದಾರೆ, ಊರಿಂದ ಹೊರಗಾಕಿದ್ದಾರೆ, ಆತನು ಸಪ್ರೇಟಾಗಿ ಅಡವಿಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿ ಸ್ವಸ್ಥ ಮಾಡ್ತಾನೆ ಅಂತೇಳಿ ಆತನು ಕೇಳಿ ಭಯದಿಂದ ಬರ್ತಿದ್ದಾನೆ. ಎಲ್ಲಿ ಜನ ನನ್ನ ನೋಡಿ ಬೈತಾರೋ ಏನೋ, ಇಲ್ಲಿಗೆ ಯಾಕೆ ಬಂದೆ ನೀನು, ಹೋಗೋ ಈ ಕಡೆ, ನೀನು ಬರಬೇಡ ಅಂತೇಳಿ. ಯಾಕಂದರೆ ಯಾರು ಮಾತಾಡ್ಸಂಗಿಲ್ಲ, ಯಾರು ಮುಟ್ಟುವಂತಿಲ್ಲ ಅಂಥೇಳಿ ಒಂದು ಭಯದಿಂದ ಬರ್ತದಾನೆ. ಒಂದು ಕಡೆ ಸ್ವಸ್ಥತೆ ಹೊಂದ್ಕೋಬೇಕಂತ ಒಂದು ಕಡೆ ಆಲೋಚನೆ, ಮತ್ತೊಂದು ಕಡೆ ಭಯದಿಂದ ಬರ್ತದಾನೆ. ಆ ಒಂದು ಹೆದರಿಕೆಯಿಂದ, ಭಯದಿಂದ ಯೇಸುವಿನ ಬಳಿಗೆ ಬಂದಿದ್ದಾನೆ. ಯೇಸುವಿನ ಬಳಿಗೆ ಬಂದು
ಆತನ ಪ್ರಾರ್ಥಿಸ್ತಾ ಇದ್ದಾನೆ, ಸ್ವಾಮಿ ನನ್ನನ್ನು ಶುದ್ಧ ಮಾಡಲಿಕ್ಕೆ ನಿನಗೆ ಮನಸ್ಸುಂಟಾ? ಅಲ್ಲೆಲಿಯ, ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಪ್ಪ ಅಂತೇಳಿ ಪ್ರಾರ್ಥಿಸುವಾಗ ದೇವರು ಅದೇ ಸಮಯದಲ್ಲಿ ಆತನ ಮೇಲೆ, ಆ ಕುಷ್ಠರೋಗಿಯ ಮೇಲೆ ಹಸ್ತವನ್ನು ಚಾಚಿ ಅದೇ ಸ್ಥಳದಲ್ಲಿ ಸಂಪೂರ್ಣವಾಗಿ ಕುಷ್ಠರೋಗಿಯನ್ನು ದೇವರು ಸ್ವಸ್ಥ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಕುಷ್ಠರೋಗಿ ಹೆದರಿಕೆಯಿಂದ, ಅನಾರೋಗ್ಯದ ನಿಮಿತ್ತವಾಗಿ ಭಯದಿಂದ ಜೀವಿಸುವಾಗ, ಯೇಸುವಿನ ಮೇಲೆ ಆತುಕೊಳ್ಳುವಾಗ, ಯೇಸುವನ್ನೇ ಆಶ್ರಯಿಸುವಾಗ ದೇವರ ಒಂದು ಹೆದರಿಕೆಯಿಂದ, ಭಯದಿಂದ ದೇವರು ಕುಷ್ಠರೋಗಿಗೆ ಬಿಡುಗಡೆ ಕೊಟ್ಟು ಸ್ವಸ್ಥ ಮಾಡಿದ್ದಾರೆ. ಹಲ್ಲೆಲೂಯಾ. ಇನ್ನು ಬೈಬಲಲ್ಲಿ ನಾವು ನೋಡೋದಾದ್ರೆ, ಯೆಹೋಷಾಫಾಟ ಅನ್ನುವಂಥ ಅರಸನು, ಆತನು ಸಹ ಭಯಪಟ್ಟಿದ್ದಾನೆ, ಆತನಿಗೆ ಸಹ ಹೆದರಿಕೆ ಉಂಟಾಗಿದೆ. ಯಾಕೆ ಅಂದರೆ ಆ ಅರಸನ ಮೇಲೆ 3 ಸೈನ್ಯದವರು ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ. ಹೌದಲ್ವಾ? ಒಬ್ಬರ ಮೇಲೆ 3 ರಾಜ್ಯದವರು ಯುದ್ಧ ಮಾಡಲಿಕ್ಕೆ ಬಂದರೆ ಎಂಥರಿಗೂ ಸಹ ಏನಾಗುತ್ತೆ? ಭಯ ಆಗುತ್ತೆ. ಈಗ ನೀವು ಒಬ್ಬರೇ ಇರ್ತೀರಿ, 3 ಜನ ಕಳ್ಳರು ಬಂದು ನಿಮ್ಮನ್ನು ಹೊಡಿಲಿಕ್ಕೆ ಬಂದರೆ ನಿಮಗೇನು ಅನಿಸುತ್ತೆ? ಈ 3 ಜನ ನಾನು ಈಸಿಯಾಗಿ ಹೊಡೆದಾಗ್ತೇನೆ ಅಂತ ಧೈರ್ಯವಾಗಿರ್ತೀರಾ? ಅಪ್ಪ ನಾನು ಒಬ್ಬನೇ ಇದ್ದೀನಿ, ಇವ್ರು 3 ಜನ ನನ್ನ ಹೊಡೆದು ಬಿಡ್ತಾರೆ ಅಂತೇಳಿ ಭಯ ಆಗುತ್ತಾ? ಭಯ ಆಗುತ್ತೆ. ಅದೇ ರೀತಿಯಾಗಿ ಯೆಹೋಷಾಫಾಟ ಸಹ, ನಾವು ಒಂದು ಸೈನ್ಯದವರು, ನಮ್ಮ ಮೇಲೆ 3 ಸೈನ್ಯದವರು ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ನಮ್ಮ ಪರಿಸ್ಥಿತಿ ಏನಾಗುತ್ತೋ ಏನೋ, ನಾವೇನಾಗಿ ಹೋಗ್ತೀವೋ ಏನಂತೇಳಿ ಭಯಪಟ್ಟಿದ್ದಾನೆ ಯೆಹೋಷಾಫಾಟನು ಸಹ. ಭಯಪಟ್ಟು, ಹೆದರಿಕೆ ಪಟ್ಟು, ಆತಂಕಪಟ್ಟು ಒಂದು ಕೆಲಸ ಮಾಡ್ತಿದ್ದಾನೆ. ಏನಂತೇಳಿ ಅಂದರೆ, ಅವನ ಭಯದ ಸಮಯದಲ್ಲಿ ದೇವರನ್ನೇ ನೋಡ್ತಾ ಇದ್ದಾನೆ, ದೇವರನ್ನೇ ಆಶ್ರಯಿಸ್ತಾ ಇದ್ದಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವರೇ, ಆ 3 ಸೈನ್ಯದವರು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಏನು ಮಾಡಬೇಕಂತ ನನಗೆ ತೋಚದು, ನನಗೆ ತಲೆ ಓಡ್ತಾ ಇಲ್ಲ, ಐಡಿಯಾ ಬರ್ತಾ ಇಲ್ಲ, ಏನು ಮಾಡಬೇಕಂತ. ಅದಕ್ಕೆ ಒಂದೇ ಒಂದು ಐಡಿಯಾ ಮಾಡ್ತೀನಿ, ನಿನ್ನ ಕಡೆ ನಾನು ನೋಡ್ತೀನಪ್ಪ. ಹಲ್ಲೆಲೂಯಾ. ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗಿರ್ತವಂದರೆ ಏನು ಮಾಡಬೇಕಂತ ಕೂಡ ಆಲೋಚನೆ ಬರಲ್ಲ, ಮೈಂಡ್ ಬ್ಲಾಕ್ ಆಗಿರುತ್ತೆ, ಏನು ಮಾಡಬೇಕಂತ ಕೂಡ ತೋಚಲ್ಲ, ತಲೆಯಲ್ಲಿ ಆಲೋಚನೆ ಬರಲ್ಲ. ಅಂಥ ಸಮಯದಲ್ಲಿ ನೀವು ಒಂದು ಕೆಲಸ ಮಾಡಿರಿ ಸಾಕು, ನಿಮ್ಮ ಕೈಗಳನ್ನು ದೇವರ ಕಡೆ ಎತ್ತಿರಿ, ನಿಮ್ಮ ಕೈಗಳನ್ನು ಪರಲೋಕದ ಕಡೆ ಎತ್ತಿರಿ, ನಿಮ್ಮ ಕಣ್ಣುಗಳನ್ನು ಪರಲೋಕದ ಕಡೆ ಎತ್ತಿರಿ ಸಾಕು, ದೇವರು ನಿಮಗೆ ಮಾರ್ಗವನ್ನು ತೋರಿಸುತ್ತಾರೆ. ಹಲ್ಲೆಲೂಯಾ. ಯೆಹೋಷಾಫಾಟನು ಕೂಡ 3 ಸೈನ್ಯದವರು ಬರ್ತಾರೆ ಅಂತೇಳಿ ಗೊತ್ತಾದಾಗ ಭಯಪಟ್ಟು ಏನು ಮಾಡ್ದ? ದೇವರೇ, ಏನು ಮಾಡಬೇಕಂತ ನಮಗೆ ತೋಚದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಅಂತೇಳಿ ಏನು ಮಾಡ್ದ? ದೇವರಿಗೆ ಪ್ರಾರ್ಥನೆ ಮಾಡ್ದ. ಅವನ ಭಯದ ಪರಿಸ್ಥಿತಿಯಲ್ಲಿ, ಅವನ ಹೆದರಿಕೆ ಪರಿಸ್ಥಿತಿಯಲ್ಲಿ, ಆತಂಕದ ಪರಿಸ್ಥಿತಿಯಲ್ಲಿ ದೇವರನ್ನೇ ಆಶ್ರಯಿಸಿಕೊಳ್ಳುವಾಗ ದೇವರು ಅವನನ್ನು ಆ 3 ಸೈನ್ಯಗಳ ಮೇಲೆ ಜಯವನ್ನುವಂತೆ ದೇವರು ಅದ್ಭುತವಾಗಿ ರಕ್ಷಿಸಿ ಕಾಪಾಡಿದ್ದಾರೆ. ನೋಡ್ರಿ, ಈ ವಾಕ್ಯದ ಸಾರಾಂಶ ಇಷ್ಟೇ. ಅನೇಕ ಸಾರಿ ನಾವೆಲ್ಲ ಟೈಮಲ್ಲೂ ಸಹ ಧೈರ್ಯವಾಗಿರ್ಲಿಕ್ಕಾಗಲ್ಲ. ಯಾಕಂದರೆ ಒಂದೊಂದು ಸಮಯದಲ್ಲಿ ಸೈತಾನ ಏನು ಮಾಡ್ತಾನೆ? ಪ್ರಯತ್ನ ಮಾಡ್ತಾನೇ ಇರ್ತಾನೆ, ಭಯಪಡಿಸ್ತಾ ಇರ್ತಾನೆ, ಎದುರಿಸ್ತಾ ಇರ್ತಾನೆ, ಗಲಿಬಿಲಿ ಮಾಡ್ತಾ ಇರ್ತಾನೆ, ಆತಂಕ ಪಡಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಅಂಥ ಸಮಯದಲ್ಲಿ ಈ ವಾಕ್ಯವನ್ನು ಜ್ಞಾಪಕ ಮಾಡ್ಕೊಳ್ರಿ. ದಾವೀದ ಹೇಳ್ದ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ನೀವು ಕೂಡ ಹೇಳ್ರಿ, ಕೈಗಳೆತ್ತಿ, ಏಸಯ್ಯ, ಏಸಯ್ಯ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ತೇನಪ್ಪ, ನಿನ್ನನ್ನೇ ಆಶ್ರಯಿಸಿಕೊಳ್ತೇನೆ. ಪ್ರಿಯರೇ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಯೋಹಾನನ ಬರೆದ ಸುವಾರ್ತೆ 14:1 ದೇವರು ಹೇಳಿದರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನಿಮ್ಮ ಹೃದಯವು ಹೆದರಿಕೆ ಪಡದೇ ಇರಲಿ, ಭಯ ಪಡದೇ ಇರಲಿ. ಆ ಸಮಯದಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳಿರಿ. ಹಲ್ಲೆಲೂಯಾ. ಇನ್ನೊಂದು ವಚನ ಓದ್ತೀನಿ, ಕೇಳಿಸ್ಕೊಳ್ರಿ. ಕೀರ್ತನೆ 118, 8 ಮತ್ತು 9ನೇ ವಚನ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆಮೇನ್. ಏನಂತೆ? ನಮ್ಮ ಪರಿಸ್ಥಿತಿಗಳಲ್ಲಿ, ನಮ್ಮ ಭಯದ, ಹೆದರಿಕೆಯ, ಆತಂಕ ಪರಿಸ್ಥಿತಿಗಳಲ್ಲಿ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ, ನಿನಗೆ ಭಯ ಬರುವಾಗ ಅಯ್ಯೋ ಅವ್ರಿಗೆ ಫೋನ್ ಮಾಡಬೇಕು, ಇವರಿಗೆ ಹೇಳಬೇಕು, ಅವ್ರು ನನ್ನ ಕಾಪಾಡ್ತಾರೆ, ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಇದರಿಂದ ಅವ್ರು ನನಗೆ ಸಹಾಯ ಮಾಡ್ತಾರೆ ಅಂತ ಮನುಷ್ಯರಲ್ಲಿ ಭರವಸೆ ಇಡಬೇಡ್ರಿ.
ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ದೇವರನ್ನು ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯ. ಕೆಲವೊಮ್ಮೆ ಮನುಷ್ಯರು ಹೇಳ್ತಾರೆ, ನೀವೇನಾದರೂ ಕೆಲಸಗಳಿರುವಂಥ ಸಮಯದಲ್ಲಿ ನಿಮ್ಮ ಕೆಲಸ 100% ಆದಂಗೆ ಅಂತ ಅನ್ಕೊಂಬಿಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಮತ್ತೆ ನೆಕ್ಸ್ಟ್ ಡೇ ಫೋನ್ ಮಾಡಿದಾಗ ಇಲ್ಲ ಅದು ಈ ರೀತಿಯಾಗಿ ಆಗಿಬಿಡ್ತು ಅಂಥೇಳಿ ಅವರೇ ಹೇಳ್ತಾರೆ ಕೆಲಸ ಆಗಲ್ಲ ಅಂತ. ಆದರೆ ಅದ್ರ ಬದಲು ಅವ್ರು 100% ಕೆಲಸ ಆಗುತ್ತಂತ ಹೇಳಿದ್ರು ಸಹ ನೀವು ದೇವರನ್ನೇ ಆಶ್ರಯಿಸಿಕೊಳ್ಳ್ರಿ. ಪ್ರಾರ್ಥನೆಯಲ್ಲಿ ದೇವರನ್ನೇ ನೀವು ಆಶ್ರಯಿಸಿಕೊಳ್ಳ್ರಿ. ದೇವರನ್ನೇ ಆಶ್ರಯಿಸಿಕೊಳ್ಳುವಾಗ ಅದು ಒಳ್ಳೆಯ ಕೆಲಸವಾಗಿದೆ. ದೇವರು ನಿಮ್ಮ ಕೆಲಸ ಕಾರ್ಯಗಳನ್ನು ಸಫಲ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ದಾವೀದನ ಹಾಗೆ ನಿಮಗೆ ಹೆದರಿಕೆ ಉಂಟಾದಾಗ ದೇವರನ್ನು ಆಶ್ರಯಿಸಿಕೊಳ್ಳ್ರಿ. ಹಲ್ಲೆಲೂಯಾ. ನಾನು ಸಹ ಕೆಲವು ವರ್ಷಗಳಿಂದ, ಅಂದರೆ ಜೋಶು ಡೆಲಿವರ್ ಆಗಿತ್ತು ಅನಿಸುತ್ತೆ, ಆ ಸಮಯದಲ್ಲಿ ನಾನು ಬಳ್ಳಾರಿಯಲ್ಲಿ ಇದ್ದೆ, ಪಾಸ್ಟ್ ಇಲ್ಲಿ ಜೋಗಳಲ್ಲಿ ಇದ್ದರು. ಆ ಸಮಯದಲ್ಲಿ ಒಂದಿನ ರಾತ್ರಿ ನಾನು ಮಲ್ಕೊಂಡಿದ್ದೀನಿ. ಮಲ್ಕೊಂಡಾಗ ಒಂದು ಕನಸು ಬಿದ್ದಿದೆ. ಏನು ಕನಸು? ಕೆಟ್ಟ ಕನಸು ಬಿದ್ದೆ. ಆ ಕನಸು ಬಿದ್ದು ಎಚ್ಚರ ಆದ ತಕ್ಷಣ ನಾನು ನೋಡ್ತಿದ್ದೀನಿ, ಟೈಮು ಒಂದು 2 ಗಂಟೆ 2:30 ಆಗಿರ್ಬೋದೇನೋ, ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆಗಿರ್ಬೋದೇನೋ. ಒಂದು ಕೆಟ್ಟ ಕನಸು ಬಿದ್ದಿದೆ. ಆ ಕನಸು ಏನಂತೇಳಿ ಅಂದರೆ, ನನ್ನ ಕನಸಲ್ಲಿ ಸೇವಕರು ತೀರಿ ಹೋಗಿದ್ದಾರೆ ಅನ್ನೋಂಥ ರೀತಿಯಲ್ಲಿ ಕನಸು ಬಿದ್ದುಬಿಟ್ಟಿದೆ. ನಿಮಗೂ ಸಹ ಈ ರೀತಿಯಾಗೆಲ್ಲ ಬಿದ್ದಿರುತ್ತಲ್ವ, ಅನುಭವ ಇದೆ ಅಲ್ವಾ? ಓಕೆ, ರೈಟ್. ಹಲ್ಲೆಲೂಯಾ. ಅಂದರೆ ಸೈತಾನನ್ನು ನನ್ನ ಭಯಪಡಿಸ್ಲಿಕ್ಕೆ, ಈಗ ನಾವು ಯಾರನ್ನ ಕೆಲವೊಮ್ಮೆ ದೇವ್ರನ್ನ ಫಸ್ಟ್ ಪ್ರೀತಿ ಮಾಡ್ತೀವಿ, ನೆಕ್ಸ್ಟ್ ನಾವು ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತೀವೋ ಅವ್ರಿಗೇನೋ ತೊಂದರೆ ಆದಂಥ ರೀತಿಯಲ್ಲಿ, ಅವ್ರಿಗೇನೋ ಕೇಡು ಉಂಟಾದಂಥ ರೀತಿಯಲ್ಲಿ ಕನಸಲ್ಲಿ ಸಹ ಸೈತಾನ ಏನು ಮಾಡ್ತಾಯಿರ್ತಾನೆ? ಭಯಪಡಿಸ್ತಾ ಇರ್ತಾನೆ. ಅದೇ ರೀತಿಯಾಗಿ ನನಗೂ ಸಹ ಕನಸಲ್ಲಿ ಅವರು ಆ ರೀತಿಯಾಗಿ ಆಗಿರೋದ್ರಿಂದ ನಾನು ತುಂಬ ಅಳ್ತಾ ಇದ್ದೀನಿ. ಅಯ್ಯೋ, ಹೇಗಾಗಿಬಿಡ್ತಲ್ಲಪ್ಪ, ಹಿಂಗಾಗಬಾರ್ದಾಗಿತ್ತಲ್ಲ, ಈಗ ಈ ರೀತಿ ಆಗಿಬಿಡ್ತಲ್ಲ ಅಂತೇಳಿ ನಾನು ತುಂಬ ಅಳ್ತಾ ಹಂಗೆ ಎಚ್ಚರ ಆಯಿತು. ಎಚ್ಚರಾಗಿ ನೋಡುವಾಗ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆಗಿದೆ. ಅಂಥ ಸಮಯದಲ್ಲಿ ನನಗೆ ತುಂಬ ಭಯ ಆಗಿದೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಎದೆ ಒಂದು ರೀತಿ ಸುಮ್ಮನೆ ನನಗೆ ಡಬ ಬಡ್ಕೊಳ್ತಾ ಇದೆ. ನನಗೆ ಧೈರ್ಯನೇ ಇಲ್ಲ. ಪಕ್ಕದಲ್ಲಿ ನಮ್ಮ ತಾಯಿಯವರಿದ್ರು ಸಹ ಎಬ್ಬಿಸಿ ಅವ್ರಿಗೆ ಹೇಳಷ್ಟು ನನಗೆ ಆ ಒಂದು ಧೈರ್ಯ ಸಹ ಬರ್ತಾಯಿಲ್ಲ. ಸುಮ್ಮನೆ ಎಚ್ಚರ ಆಗಿಬಿಟ್ಟಿದೆ ಅಷ್ಟೇ. ಇನ್ನು ನಾನು ಟೈಮ್ ನೋಡ್ತಿದ್ದೀನಿ, ಅಯ್ಯೋ ಈ ರೀತಿ ಕೆಟ್ಟ ಕನಸು ಬಿದ್ದುಬಿಡ್ತಲ್ಲಪ್ಪ. ಆ ಸಮಯದಲ್ಲಿ ಅವ್ರಿಗೆ ಫೋನ್ ಸಹ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ. ಸುಮ್ಮನೆ ಭಯ ಆಗ್ತಾಯಿದೆ, ಏನು ಮಾಡ್ಬೇಕಂತೇಳಿ ಪ್ರೇಯರ್ ಮಾಡಿದ್ರೆ ಒಂದು ಅರ್ಧ ಭಯ ಕಡಿಮೆ ಆಯಿತು. ಮತ್ತೆ ಇನ್ನೂ ಸ್ವಲ್ಪ ಭಯ ಇದೆ. ಹೇಗೆ ಮಾಡೋದಂತೇಳಿ ಒಂದು ಕೆಲಸ ಮಾಡಿದೆ. ಪಕ್ಕದಲ್ಲಿ ಅಲ್ಲೇ ಬೈಬಲ್ ಇತ್ತು. ಆ ಬೈಬಲ್ ತಗೊಂಡು ನಾನೇನು ಮಾಡಿದೆ, ಬೈಬಲ್ನ ಜಸ್ಟ್ ಹಿಂಗೆ ಓಪನ್ ಮಾಡಿ ದೇವರೇ ಹೇಗಾದರೂ ಮಾಡಿ ಈ ಭಯದಿಂದ ನೀನು ನನಗೆ ಬಿಡುಗಡೆ ಕೊಡು. ನನಗೆ ತುಂಬ ಭಯ ಆಗಿದೆ ಈ ಸಮಯದಲ್ಲಿ. ಈ ಭಯದಿಂದ, ಈ ಹೆದರಿಕೆಯಿಂದ ನೀನು ನನಗೆ ಬಿಡುಗಡೆ ಕೊಡು ಅಂತೇಳಿ ನಾನು ಪ್ರೇಯರ್ ಮಾಡಿ ಬೈಬಲ್ ಓದಿದೆ. ಜಸ್ಟ್ ಆ ಬೈಬಲ್ನ ಯಾವ್ದು ಓದಬೇಕಂತ ಸಹ ನನಗೆ ಗೊತ್ತಿಲ್ಲ. ಸುಮ್ಮನೆ ಬೈಬಲ್ ಈ ರೀತಿ ಓಪನ್ ಮಾಡಿ ನಾನು ಕಣ್ಣು ಹಾಕಿ ನಾನು ಆ ವಾಕ್ಯ ಓದೆ. ಆ ರಾತ್ರಿ ದೇವರು ನನ್ನನ್ನು ಧೈರ್ಯಪಡಿಸಿದ್ದಾರೆ, ಬಲಪಡಿಸಿದ್ದಾರೆ. ಯಾವ ವಚನದ ಮೂಲಕ ಗೊತ್ತಾ? ಕೀರ್ತನೆ 138:3 ಈ ವಚನ. ಅಂದರೆ ಈಗ ಗೊತ್ತಾಗಿದೆ. ಅವಾಗ ಓದಬೇಕಾದ್ರೆ ಇಷ್ಟನೇ ಕೀರ್ತನೆ ಅಂತ ಸಹ ನಾನು ನೋಡ್ಲಿಕ್ಕೆ ಹೋಗಿಲ್ಲ. ಆ ಭಯದಲ್ಲಿ ಸುಮ್ಮನೆ ಬೈಬಲ್ ತೆಗ್ದು ಓದಿದ್ದೀನಿ ಅಷ್ಟೇ ಇನ್ನು. ಆಗ ಕೀರ್ತನೆ 138:3 ಈ ರೀತಿಯಾಗಿ ವಚನ ಇದೆ. ಆ ಬೈಬಲ್ ಓದುವಾಗ ನನ್ನ ಭಯದಲ್ಲಿ, ನನ್ನ ಹೆದರಿಕೆ ಸಮಯದಲ್ಲಿ ನಾನು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನೋಡಿ ಈ ರೀತಿಯಾಗಿದೆ ವಾಕ್ಯ. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದಿ. ನಿಜವಾಗ್ಲೂ ಪ್ರಿಯ ದೇವರ ಮಕ್ಕಳೇ, ಆ ಒಂದು ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಈಗಲೂ ಒಂದು ರೀತಿ ಕಣ್ಣಲ್ಲಿ ನೀರು ಬಂದಾಗುತ್ತೆ. ಆ ರಾತ್ರಿ ಈ ವಾಕ್ಯ ಓದಿದ ತಕ್ಷಣ ಆಟೋಮೆಟಿಕ್ ಆಗಿ ಭಯ ಹೋಗಿದೆ, ದೇವ್ರ ಧೈರ್ಯ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತು ನನ್ನ ಹೃದಯ ಎಷ್ಟು ಫಾಸ್ಟಾಗಿ ಬಡ್ಕೊಳ್ತಾ ಇತ್ತು ಅಂತೇಳಿ. ಅಷ್ಟು ಭಯ ನನಗೆ. ಪ್ರೇಯರ್ ಮಾಡಿದೆ, ಇನ್ನೂ ಭಯ ಇನ್ನೂ ಸ್ವಲ್ಪ ಇತ್ತು. ದೇವರೇ ನೀನೇ ನನ್ನ ಧೈರ್ಯ ಪಡಿಸಂತೇಳಿ ಬೈಬಲ್ ಓದ್ದೆ. ಆಗ ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಮತ್ತೆ ಯೆಶಾಯನ ಬರೆದ ಪುಸ್ತಕ ಮತ್ತೆ ಒಂದು ವಚನವನ್ನು ಸಹ ಓದೆ ನಾನು. ಅಲ್ಲಿ ಸಹ ದೇವರು ಮಾತಾಡಿದ್ರೆ ಏನಂತ? ಯೆಹೋವನ ಕೈ ರಕ್ಷಿಸಲಾರದಂಥ ಮೋಟುಗೈಯಲ್ಲ. ಅಂದರೆ ದೇವರು ಅವ್ರನ್ನ ಕಾಪಾಡ್ತಾರೆ. ದೇವರ ಹಸ್ತ. ನಿನಗೇನು ಕೆಟ್ಟ ಕನಸು ಬಿದ್ದಿದೆ ಅಲ್ವಾ, ಅವರಿಗೆ ತೊಂದರೆ ಉಂಟಾಗಿದೆ ಅಂತೇಳಿ
ದೇವರು ಇನ್ನೊಂದು ವಚನದ ಮೂಲಕ ಕೂಡ ಏನಂತೇಳಿ ಅಂದರೆ, ಯೆಹೋವನ ಕೈ ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ಅಂದರೆ ನಾನು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಗಂಡನನ್ನು ನಾನು ಕಾಪಾಡ್ತೇನೆ, ಧೈರ್ಯವಾಗಿರಂತೇಳಿ ದೇವರು ನನಗೆ ಧೈರ್ಯ ಕೊಟ್ಟು ದೇವರು ಬಲವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ನೀವುಗಳು ಸಹ ಯಾವುದಾದ್ರೂ ವಿಷಯದ ಕುರಿತಾಗಿ ಭಯದಲ್ಲಿರುವುದಾದರೆ ದೇವರು ಹೇಳ್ತಾರೆ, ನೀವುಗಳು ದಾವೀದನ ಹಾಗೆ ನಿಮ್ಮ ಭಯದಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ, ಯಾವ ದೇವರಾದರೂ ದಾವೀದನಿಗೆ ಈಗ ಧೈರ್ಯ ಕೊಟ್ಟು ಅವನ ಪ್ರಾಣವನ್ನು ಕಾಪಾಡಿದ್ರು, ಯಾವ ದೇವರಾದರೂ ನನಗೂ ಸಹ ಧೈರ್ಯವನ್ನು ಕೊಟ್ಟು ಬಲಪಡಿಸಿದ್ರು, ಅದೇ ದೇವರು ನಿಮ್ಮನ್ನು ಸಹ ಬಲಪಡಿಸಿ ಆ ಭಯದಿಂದ, ಆತಂಕದಿಂದ ಹೊರಗಡೆ ತಂದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋರಾಗಿದ್ದಾರೆ. ಜೀಸಸ್ ಲವ್ಸ್ ಯು ಚರ್ಚ್ ಅರ್ಪಿಸು ಕ್ರಿಸ್ಮಸ್ ಸೆಲೆಬ್ರೇಷನ್ ಚಿಕ್ಕಜೋಗಿಹಳ್ಳಿ. Christmas, Merry Christmas, Happy Christmas, Merry Christmas, Happy Christmas, Merry Christmas, Happy Christmas, oh Merry Christmas. ದಿನಾಂಕ ಡಿಸೆಂಬರ್ 25ನೇ ತಾರೀಕು, ಅಂದರೆ ಗುರುವಾರ. ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, ಕೆಇಬಿ ಆಫೀಸ್ ಹಿಂದುಗಡೆ. ಕೂಡ್ಲಿಗಿ, ತಾಲೂಕು ವಿಜಯನಗರ, ಜಿಲ್ಲೆ. ಸಮಯ ಬೆಳಿಗ್ಗೆ 10 ಗಂಟೆಗೆ. ವಾಕ್ಯದ ಸಂದೇಶಕರು ಡಾಕ್ಟರ್ ಕೊಟ್ರೇಶ್ ಪಾಸ್ಟರ್. ನಮ್ಮ ಫ್ರೆಂಡ್ಸೇ, ನಮಗೆ ಗೊತ್ತಿರೋರೆ, ನಮ್ಮ ರಿಲೇಷನ್ಸೇ ಎಂತೆಂಥವರೆಲ್ಲ ಒಳ್ಳೆ ಒಳ್ಳೆ ಜಾಬ್ಗಳಿಗೆ ಹೋಗ್ಬಿಟ್ರು. ನಾನು ಮಾತ್ರ ಯಾವ ಕೆಲಸ ಇಲ್ದಂಗೆ, ಯಾವ ಜಾಬ್ ಇಲ್ದಂಗೆ ಖಾಲಿ ಕೂತ್ಕೊಂಡಿದ್ದೀನಿ ಅಂತ ವೇದನೆ ಪಡ್ತಾ ಇದೀಯಾ? ಇವ್ರ ವಾಕ್ಯನ ನಂಬು, ಭಾರದಿಂದ ಪ್ರಾರ್ಥನೆ ಮಾಡು. ನನ್ನ ದೇವರು ಹೇಳ್ತಾನೆ, ಇಲ್ಲದ ಜಾಬನ್ನು ದೇವರು ನಿನಗೆ ಕೊಟ್ಟು ಇಲ್ಲದವುಗಳನ್ನು ಇರುವ ಹಾಗೆ ಮಾಡ್ತಾರೆ. ಹಾಗೂ ಆರಾಧನೆ ನಡೆಸುವವರು ಸಿಸ್ಟರ್ ಶಿಲ್ಪಾ ಕೊಟ್ರೇಶ್ ಮತ್ತು ಬ್ರದರ್ ಜೋಯಲ್, ಬ್ರದರ್ ಜೋಶುವಾ. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 9743464456. ಕುಟುಂಬವಾಗಿ ಎಲ್ಲರೂ ತಪ್ಪದೇ ಬನ್ನಿ. ಡೋಂಟ್ ಮಿಸ್ ಇಟ್.